ನಿರಂತರ ಸುದ್ದಿ. ರಾಜ್ಯದ ಸಹಕಾರಿ ಸಂಘಗಳ ತೊಟ್ಟಿಲು ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಮೊಳಹಳ್ಳಿ ಶಿವರಾಯರು ಸಹಕಾರಿ ಸಂಘದ ಸ್ಥಾಪನೆಗೆ ಅಡಿಪಾಯ ಹಾಕಿದವರು. ಅವರನ್ನು ಸಹಕಾರಿ ರಂಗದ ಪಿತಾಮಹ ಅಂತ ಕರೀತಾರೆ. ಅಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಹಕಾರಿ ಸಂಘಗಳಿವೆ. ಬಹುತೇಕ ಸಹಕಾರಿ ಸಂಘಗಳು ಅತ್ಯುತ್ತಮ ಕಾರ್ಯನಿರ್ವಹಣೆಯನ್ನು ನೀಡಿ ಜನರ ವಿಶ್ವಾಸ ಪ್ರೀತಿ ಗಳಿಸಿದೆ. ಪ್ರತಿ ವರ್ಷವೂ ಸಂಘದ ಸದಸ್ಯರಿಗೆ ಡಿವಿಡೆಂಟ್ ಘೋಷಣೆ ಮಾಡುವ ಮೂಲಕ ಹಲವಾರು ಸಹಕಾರಿ ಸಂಘಗಳು ಉತ್ತಮ ಹೆಸರು ಗಳಿಸಿವೆ. ಅಂತಹ ಸಹಕಾರಿ ಸಂಘಗಳ ಪೈಕಿ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಹಕಾರಿ ಸಂಘವು ಒಂದು. ಈ ಸೌಹಾರ್ದ ಸಹಕಾರಿ ಸಂಘಗಳು ಅಂತ ಹೇಳಿ ಇತ್ತೀಚಿನ ಕೆಲವು ವರ್ಷಗಳಿಂದ ರಾಜ್ಯದಲ್ಲಿ ಆರಂಭಗೊಂಡಿತು. ಕೇವಲ 7 ಮಂದಿ ಸೇರಿಕೊಂಡು ಒಂದು ಸಂಘ ಮಾಡಿ ಅದನ್ನು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಿಕೊಂಡು ಒಂದು ಬೋರ್ಡ್ ತಗಲಿಸಿ ಒಂದು ಸಂಘ ಮಾಡಿದಂಥ ನಿದರ್ಶನ ಇದೆ. ಹಲವು ಮಂದಿ ಸೇರಿ ಅದಕ್ಕೊಂದು ಇಡುಗಂಟು ರೂಪಿಸಿ ಮತ್ತು ಬೇರೆ ಬೇರೆ ಜನರ ಹತ್ರ ಠೇವಣಿ ಸಂಗ್ರಹಿಸಿ ವ್ಯವಹಾರ ಆರಂಭಿಸಿದೆ. ಅದು ದಿನ ಕಳೆದಂತೆಯೇ ವಿವಿಧ ಮೂಲಗಳಿಂದ ಹಣಕಾಸಿನ ನೆರವನ್ನು ಪಡೆದುಕೊಂಡು ಬೃಹದಾಕಾರವಾಗಿ ಬೆಳೆದದ್ದು ಇದೆ. ಅಂತಹ ಒಂದು ಸಂಘವೇ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸೌಹಾರ್ದ ಸಹಕಾರಿ ಸಂಘ. ಮಂಗಳೂರಿನ ಯಯ್ಯಾಡಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ದಕ್ಷಿಣ ಕನ್ನಡ ವಿವಿಧೆಡೆ ಅದರ ಶಾಖಾ ಕಚೇರಿಗಳಿವೆ. ಅಂಥ ಶಾಖಾ ಕಚೇರಿಗಳಲ್ಲಿ ಒಂದು ಸುರತ್ಕಲ್ನ ಶಾಖಾ ಕಚೇರಿ. ಈಗ ವಿವಾದ ಸೃಷ್ಟಿಯಾಗಿರೋದು ಇದೇ ಶಾಖಾ ಕಚೇರಿಯಲ್ಲಿ. ಯಾಕಂತ ಹೇಳಿದರೆ ಈ ಶಾಖಾ ಕಚೇರಿಯಲ್ಲಿ ಹಣಕಾಸಿನ ಅವ್ಯವಹಾರ ನಡೆದಿದೆ. ಸುಮಾರು 3.22 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಅಂತ ಹೇಳಿ ವಿದ್ಯುತ್ ಗುತ್ತಿಗೆದಾರರ ಸೌಹಾರ್ದ ಸಹಕಾರಿ ಸಂಘದ ಪ್ರಭಾವದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಯಾ ಸುಧಾಕರ್ ಅವರು ಸುರತ್ಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ದೂರಿನನ್ವಯ ಒಟ್ಟು 4 ಮಂದಿಯ ಮೇಲೆ ಕೇಸು ದಾಖಲಾಗಿದೆ. ಪ್ರಧಾನ ಕಚೇರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಎಂಬಿ, ಸುರತ್ಕಲ್ ಶಾಖೆಯ ವ್ಯವಸ್ಥಾಪಕ ರಕ್ಷಿತ್ ಎಂ ಶೆಟ್ಟಿ ಮತ್ತು ಈ ಸೊಸೈಟಿಯ ಕೊಡಿಯಾಲ್ಬೈಲ್ ಶಾಖೆಯ ಗುಮಾಸ್ತೆ ಪ್ರಿಯಾ ಹಾಗೂ ಸುರತ್ಕಲ್ ಶಾಖೆಯ ಕ್ಲರಿಕಲ್ ಸ್ಟಾಫ್ ದೀಕ್ಷಾ ಶೆಟ್ಟಿ ಇದರ ಆರೋಪಿಗಳು. ಈ 4 ಮಂದಿಯೂ ಸೇರಿಕೊಂಡು 3.22 ಕೋಟಿ ರೂಪಾಯಿ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎನ್ನುವುದು ಆರೋಪ. 2018ರಿಂದ 2023 ತನಕ ಅಂದರೆ 5 ವರ್ಷಗಳ ಅವಧಿಯಲ್ಲಿ ಇಷ್ಟೂ ಮಂದಿ ಸೇರಿಕೊಂಡು ಈ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಸಂಘಕ್ಕೆ ನಷ್ಟ ಉಂಟಾಗಿದೆ ಎಂದು ಆಂತರಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಬಯಲಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಅಷ್ಟೂ ಮಂದಿಯನ್ನು ಸೇರಿಸಿಕೊಂಡು ವಿವರಗಳನ್ನು ಕೇಳಿದ್ದು. ಆಗ ಎಷ್ಟು ಸಂಘಕ್ಕೆ ನಷ್ಟ ಆಗಿದೆಯೋ ಅಷ್ಟು ಹಣವನ್ನು ತುಂಬಿಕೊಡುವಂತಹ ಭರವಸೆಯನ್ನು ನೀಡಿತು. ಆದರೆ ಅಷ್ಟು ಮೊತ್ತವನ್ನು ಅವರು ಭರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಕೊನೆಗೆ ಮಾಯಾ ಸುಧಾಕರ್ ಅವರು ಸುರತ್ಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೊಡ್ಡ ಮೊತ್ತದ ವಂಚನೆ ಆಗಿರುವುದರಿಂದ ಸುರತ್ಕಲ್ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಆದರೆ ಕಾನೂನಿನ ಪ್ರಕಾರ ಇದು 3.22 ಕೋಟಿ ರೂಪಾಯಿಗಳ ಆರ್ಥಿಕ ವಂಚನೆಯಾಗಿರುವುದರಿಂದ ಇದರ ತನಿಖೆ ಸೆನ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಸದ್ಯಕ್ಕೆ ಸುರತ್ಕಲ್ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ.
ಹಾಗಾದರೆ ಈ ವಂಚನೆ ನಡೆಯುವುದು ಹೇಗೆ ಎನ್ನುವುದರ ಬಗ್ಗೆ ಕುತೂಹಲ ಇದೆ. ಸುರತ್ಕಲ್ ಶಾಖೆಯ ಕ್ಲೆರಿಕಲ್ ಸ್ಟಾಫ್ ಆಗಿರುವಂತಹ ದೀಕ್ಷಾ ಶೆಟ್ಟಿಯವರು ಮುಲ್ಕಿ ಆಸುಪಾಸಿನವರು. ಅವರು ಅವರ ಗಂಡನಿಗೆ ಈ ಹಿಂದೆ ಈ ಬಸ್ಸನ್ನು ಪರ್ಚೇಸ್ ಮಾಡಿ ಕೊಟ್ಟಿದ್ದರು, ಸ್ವಲ್ಪ ದೌಲತ್ತಿನಿಂದ ವರ್ತಿಸುತ್ತಿದ್ದರು ಎನ್ನುವಂಥ ಆರೋಪಗಳಿತ್ತು. ಇದಕ್ಕೆಲ್ಲ ಮೂಲ ಕಾರಣ ಈ ಸೊಸೈಟಿಯ ಹಣವನ್ನು ಅವರು ಎಗರಿಸಿದ್ದು. ಸದ್ಯಕ್ಕೆ ಅವರು ಕುಂದಾಪುರದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಇದೆ, ಆದರೂ ಅದು ಖಚಿತತೆ ಇಲ್ಲ. ಈ ದೀಕ್ಷಾ ಎಂ ಶೆಟ್ಟಿಯೊಟ್ಟಿಗೆ ಸುರತ್ಕಲ್ ಶಾಖೆಯ ಮ್ಯಾನೇಜರ್ ರಕ್ಷಿತ್ ಎಂ ಶೆಟ್ಟಿಯವರು ಸೇರಿಕೊಂಡಿದ್ದಾರೆ ಎನ್ನುವುದು ಆರೋಪ. ಈ ರಕ್ಷಿತ್ ಎಂ ಶೆಟ್ಟಿ ಸುರತ್ಕಲ್ ಶಾಖೆಯಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಸಂದರ್ಭದಲ್ಲಿ ಈ ವಂಚನೆ ನಡೆದಿರುವುದು. ತದನಂತರ ಅವರು ಆ ಶಾಖೆಯನ್ನು ಬಿಟ್ಟಿದ್ದಾರೆ ಎನ್ನುವ ಮಾಹಿತಿಗಳಿವೆ. ಅವರು ಯಕ್ಷಗಾನ ಕಲಾವಿದರು, ಮುಲ್ಕಿ ಸಮೀಪದ ಪಡ್ರೆಯವರು. ಯಕ್ಷಗಾನದಲ್ಲಿ ಸ್ತ್ರೀವೇಷಧಾರಿಯಾಗಿ ರಕ್ಷಿತ್ ಎಂ ಶೆಟ್ಟಿ ಒಳ್ಳೆಯ ಹೆಸರು ಮಾಡಿದವರು, ಹಲವು ಗೌರವ ಸನ್ಮಾನಗಳಿಗೆ ಪಾತ್ರರಾದವರು. ಆದ್ದರಿಂದ ಕೋತಿ ಹೊಲಸು ತಿಂದು ಮೇಕೆಯ ಮೂತಿಗೆ ಒರೆಸಿತು ಎನ್ನುವ ಹಾಗೆ ದೀಕ್ಷಾ ಶೆಟ್ಟಿಯೊಟ್ಟಿಗೆ ರಕ್ಷಿತ್ ಶೆಟ್ಟಿಯವರು ಈ ವಂಚನೆಯಲ್ಲಿ ಪಾಲುದಾರರಾಗುವಂತಾಗಿದೆ ಎನ್ನುವುದಂತೂ ಸ್ಪಷ್ಟ. ಆದರೆ ಇದರಲ್ಲಿ ಮತ್ತಿಬ್ಬರು ಸೇರಿಕೊಂಡಿರುವುದು ಅತ್ಯಂತ ಕುತೂಹಲ. ಯಾಕಂತ ಹೇಳಿದರೆ 2023 ಮಾರ್ಚ್ 30 ಸೊಸೈಟಿಯ ವಾರ್ಷಿಕ ಲೆಕ್ಕ ಪರಿಶೋಧನಾ ದಿನ. ಆ ಸಂದರ್ಭದಲ್ಲಿ ಕೊಡಿಯಾಲ್ಬೈಲ್ ಶಾಖೆಯ ಸಿಬ್ಬಂದಿಯಾಗಿರುವಂತಹ ಪ್ರಿಯಾ ಮತ್ತು ದೀಕ್ಷಾ ಸುರತ್ಕಲ್ ಶಾಖೆಯಲ್ಲಿ ಅಡವಿರಿಸಲಾಗಿದ್ದಂತಹ ಚಿನ್ನಾಭರಣಗಳನ್ನು ಪರಿಶೀಲನೆಗಾಗಿ ಹೊರಗೆ ತಂದು ಒಪ್ಪಿಸಿದ್ದರು. ತದನಂತರ ಆ ಚಿನ್ನಾಭರಣಗಳನ್ನು ಲಾಕರ್ನಲ್ಲಿ ಇಡಬೇಕಿತ್ತು. ಪರಿಶೀಲನೆ ಮುಗಿದು ಪರಿಶೀಲನೆಯಲ್ಲಿ ಎಲ್ಲ ಚಿನ್ನಾಭರಣಗಳನ್ನು ಸುಸೂತ್ರವಾಗಿದೆ ಇದೆ ಎಂದು ನಮೂದು ಆದ ನಂತರ ಇವರಿಬ್ಬರೂ ಸೇರಿಕೊಂಡು ಆ ಚಿನ್ನಾಭರಣಗಳನ್ನು ಲಾಕರಲ್ಲಿ ಇಡದೆ ಅದೇ ಸೊಸೈಟಿಯಲ್ಲಿ ಅಡವಿರಿಸಿ ಹಣ ಪಡ್ಕೊಂಡಿದ್ದರು. ರಕ್ಷಿತ್ ಎಂ ಶೆಟ್ಟಿಯವರು ಸುರತ್ಕಲ್ ಶಾಖೆಯ ಮ್ಯಾನೇಜರ್ ಆಗಿದ್ದಂಥ ಸಂದರ್ಭದಲ್ಲಿ ದೀಕ್ಷಾ ಶೆಟ್ಟಿಯವರು ವಾಹನವೊಂದನ್ನು ಖರೀದಿಸಲು ಸಾಲಕ್ಕೆ ಅರ್ಜಿ ಹಾಕಿದ್ದರು. ಅದಕ್ಕೆ ಸರಿಯಾದ ದಾಖಲೆಗಳನ್ನು ಸಲ್ಲಿಸಿರಲಿಲ್ಲ. ಆದರೆ ಅದೇ ಶಾಖೆಯ ಸಿಬ್ಬಂದಿ ಎನ್ನುವ ನೆಲೆಯಲ್ಲಿ 7 ಲಕ್ಷ ರೂಪಾಯಿ ಸಾಲವನ್ನು ಮಂಜೂರು ಮಾಡಲಾಗಿತ್ತು ವಾಹನ ಖರೀದಿಗಾಗಿ. ಆದರೆ ಆ ಹಣದಿಂದ ಖರೀದಿಸಿದಂಥ ವಾಹನವನ್ನು ಬೇರೊಬ್ಬರ ಹೆಸರಿನಲ್ಲಿ ನೋಂದಾಯಿಸಿ ಸಂಘಕ್ಕೆ ವಂಚಿಸಿದ್ದರು ಮತ್ತು ಆ ಸಾಲವನ್ನು ಮರುಪಾವತಿ ಮಾಡಿರಲಿಲ್ಲ. ಯಾವ ವಾಹನಕ್ಕಾಗಿ ಸಾಲ ತೆಗೆದಿದ್ದಾರೋ ಆ ವಾಹನ ದೀಕ್ಷಾ ಶೆಟ್ಟಿಯವರ ಹೆಸರಲ್ಲಿ ಇರಲಿಲ್ಲ, ಅದು ಇನ್ನೊಬ್ಬರ ಹೆಸರಲ್ಲಿತ್ತು. ಅವರಿಗೆ ಸೊಸೈಟಿಗೂ ಯಾವುದೇ ಬಾಧ್ಯತೆ ಇರಲಿಲ್ಲ. ಯಾಕಂದರೆ ಅವರ ಹೆಸರಲ್ಲಿ ವಾಹನ ಇದೆ, ವಾಹನ ಹೆಸರಲ್ಲಿ ಸಾಲ ಇದೆ. ಸಾಲ ಇರೋದು ದೀಕ್ಷಾ ಶೆಟ್ಟಿಯ ಹೆಸರಲ್ಲಿ, ವಾಹನ ಇರೋದು ಇನ್ನೊಬ್ಬರ ಹೆಸರಲ್ಲಿ. ಆದ್ದರಿಂದ ಆ ಹಣವನ್ನು ವಸೂಲು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದುದರಿಂದ ಅದು ದೀಕ್ಷಾ ಶೆಟ್ಟಿಯವರೇ ಈ ವಂಚನೆ ಮಾಡಿದ್ದಾರೆ ಎನ್ನುವುದು ಆರೋಪ. ಈ ಬಗ್ಗೆ ಯಾವುದೇ ಕ್ರಮವನ್ನು ಶಾಖಾ ವ್ಯವಸ್ಥಾಪಕರಾಗಿ ರಕ್ಷಿತ್ ಶೆಟ್ಟಿಯವರು ಕೈಗೊಂಡಿರಲಿಲ್ಲ. ಆದ್ದರಿಂದ ಇದು ಆಡಳಿತ ಮಂಡಳಿಯ ಗಮನಕ್ಕೆ ಹೋಗಿದ್ದರೂ ಸಹ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿರಲಿಲ್ಲ. ಕೇವಲ ಇಷ್ಟೇ ಅವ್ಯವಹಾರ ಅಲ್ಲ, ದೀಕ್ಷಾ ಶೆಟ್ಟಿಯವರು ಬ್ಯಾಂಕಿನ ಲಾಕರ್ನ ಕೀಯನ್ನು ದುರ್ಬಳಕೆ ಮಾಡಿಕೊಂಡು ಅದರಲ್ಲಿದ್ದ ಚಿನ್ನಾಭರಣ ತೆಗೆದು ದುರ್ಬಳಕೆ ಮಾಡಿದ್ದಾರೆ ಎನ್ನುವಂಥ ಆರೋಪಗಳು ಇವೆ. ಅದು ಏನಂತ ಹೇಳಿದರೆ, ಈ ಬ್ಯಾಂಕಿನ ಲಾಕರ್ಗಳಲ್ಲಿ ಸೇಫ್ಟಿಗಾಗಿ
ಚಿನ್ನಾಭರಣಗಳನ್ನು ಇಡ್ತಾರೆ. ಆ ಲಾಕರಿಗೆ ನಿಗದಿತವಾಗಿ ಪೇಮೆಂಟ್ ಮಾಡಲಿಕ್ಕಿದೆ. ಅದರ 2 ಕೀಗಳಿರ್ತದೆ. ಆ 2 ಕೀಗಳು ಬ್ಯಾಂಕಿನಲ್ಲಿ ಇರ್ತದೆ. ಇಲ್ಲದೆ ಒಂದು ಕೀ ಗ್ರಾಹಕರ ಹತ್ರ ಇರ್ತದೆ, ಒಂದು ಕೀ ಬ್ಯಾಂಕಿನಲ್ಲಿರ್ತದೆ. ಆ 2 ಕೀಗಳಿದ್ದರೆ ಮಾತ್ರ ಆ ಲಾಕರನ್ನು ಓಪನ್ ಮಾಡಲಿಕ್ಕೆ ಆಗುವುದು. ಇಂಥ ಲಾಕರ್ನಲ್ಲಿದ್ದ ಚಿನ್ನಾಭರಣಗಳನ್ನು ದೀಕ್ಷಾ ಶೆಟ್ಟಿ ತೆಗೆದು ಆ ಚಿನ್ನಾಭರಣಗಳನ್ನೇ ಬೇರೊಂದು ಹೆಸರಿನಲ್ಲಿ ಅಡವಿರಿಸಿ ಸಾಲ ಪಡ್ಕೊಂಡಿದ್ರು ಅನ್ನೋದು ಮತ್ತೊಂದು ಆರೋಪ. ಆದ್ದರಿಂದ ಈ 5 ವರ್ಷಗಳಲ್ಲಿ ದೀಕ್ಷಾ ಶೆಟ್ಟಿ ಹಲವಾರು ರೀತಿಯಲ್ಲಿ ಬ್ಯಾಂಕಿಗೆ ವಂಚನೆ ಮಾಡಿದ್ದಾರೆ ಮತ್ತು ಸುರತ್ಕಲ್ ಶಾಖೆಯಲ್ಲಿ ಹಲವಾರು ಮಂದಿ ಠೇವಣಿ ಹಣ ಇರಿಸಿದ್ರು. ಆ ಠೇವಣಿ ಹಣಕ್ಕೆ ನಿಗದಿತವಾಗಿ ಬಡ್ಡಿ ಪಾವತಿ ಮಾಡಲಿಕ್ಕಿದೆ. ದೀಕ್ಷಾ ಶೆಟ್ಟಿಯವರು ಠೇವಣಿದಾರರಂತ ವಿಶ್ವಾಸವನ್ನು ಗಳಿಸಿಕೊಂಡು ಠೇವಣಿಯನ್ನು ಪಡೆದು ಅದರ ವಿವರಗಳನ್ನು ಬ್ಯಾಂಕಿನ ಕಂಪ್ಯೂಟರಲ್ಲಿ ಅಳವಡಿಸ್ತಾ ಇರಲಿಲ್ಲ ಮತ್ತು ಅವರಿಗೆ ನಕಲಿ ಬಾಂಡ್ಗಳನ್ನು ನೀಡ್ತಾ ಇದ್ದರು. ಆ ಹಣವನ್ನು ದೀಕ್ಷಾ ಶೆಟ್ಟಿಯವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ತಾರೆ. ಈ ಮೊತ್ತವೇ ಸುಮಾರು 1 ಕೋಟಿಯಷ್ಟು, ಅಂದರೆ 95.29 ಲಕ್ಷ ರೂಪಾಯಿ ಅಂತ ಹೇಳಿ ಲೆಕ್ಕಾಚಾರದಲ್ಲಿ ಗೊತ್ತಾಗಿದೆ. ಇಷ್ಟು ಠೇವಣಿ ಮೊತ್ತವನ್ನು ದೀಕ್ಷಾ ಶೆಟ್ಟಿಯವರು ವಿವಿಧ ಜನರಿಂದ ಸಂಗ್ರಹ ಮಾಡಿ ತನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಇಷ್ಟೆಲ್ಲ ವ್ಯವಹಾರಗಳು ನಡೀತಾ ಇದ್ದರೂ ಬ್ಯಾಂಕಿನ ವ್ಯವಸ್ಥಾಪಕ ಆಗಿದ್ದಂಥ ರಕ್ಷಿ ಶೆಟ್ಟಿಯವರು ಇದು ತಮ್ಮ ಗಮನಕ್ಕೆ ಬಂದಿಲ್ಲ ಎಂಬ ಕಾರಣ ಒಡ್ಡಿ ಸುಮ್ಮನಾಗಿದ್ದರು ಎನ್ನುವುದು ಆರೋಪ. ಕೊಡಿಯಾಬೇಲ್ ಶಾಖೆಯ ಗುಮಾಸ್ತೆ ಪ್ರಿಯಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್, ಇವರಿಗೆಲ್ಲರಿಗೂ ಈ ವಿಚಾರದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಅಲ್ಲದಿದ್ದರೂ ಅಲ್ಪ ಸ್ವಲ್ಪ ಮಾಹಿತಿಗಳು ಇತ್ತು. ಬ್ಯಾಂಕಿನ ಸಿಬ್ಬಂದಿಯೊಬ್ಬರು ಅಳತೆ ಮೀರಿ ಹಣ ಖರ್ಚು ಮಾಡ್ತಾ ಇದ್ದಾರೆ, ಅಳತೆ ಮೀರಿ ಹಣವನ್ನು ವಿನಿಯೋಗಿಸ್ತಿದ್ದಾರೆ, ಬಸ್ಸುಗಳನ್ನು ಖರೀದಿಸಿದ್ದಾರೆ, ಕೆಲವೊಂದು ಕಡೆಯಲ್ಲಿ ವಿನಿಯೋಗಿಸಿದ್ದಾರೆ ಎನ್ನುವುದೆಲ್ಲ ಗೊತ್ತಾದ ಮೇಲೂ ಸಹ ಇವರ ಆದಾಯದ ಮೂಲವನ್ನು ಅವರು ಕಂಡುಹಿಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಮನೆಯೊಳಗೆ ಇದ್ದಂತಹ ಹೆಗ್ಗಣ ಹೇಗೆ ತನ್ನ ಬಿಲವನ್ನು ಕೊರೀತದೋ ಅದೇ ರೀತಿ ದೀಕ್ಷಾ ಶೆಟ್ಟಿಯವರು ಸೊಸೈಟಿಯ ಒಳಗೆ ಕೂತುಕೊಂಡು ಸೊಸೈಟಿಯ ಲಾಕರನ್ನು, ಸೊಸೈಟಿಯಲ್ಲಿ ಅಡವಿರಿಸಿದಂಥ ಬಂಗಾರಗಳನ್ನು, ಸೊಸೈಟಿಯ ಠೇವಣಿ ಪತ್ರಗಳನ್ನು ಕೋರಿತಾ ಇದ್ದರು. ಅದು ಗಮನಕ್ಕೆ ಬರಲಿಲ್ಲ. ವಾರ್ಷಿಕ ಲೆಕ್ಕಾಚಾರದ ಸಂದರ್ಭದಲ್ಲಿ ಈ ಎಲ್ಲ ವ್ಯವಹಾರಗಳು ಬೆಳಕಿಗೆ ಬಂದ ಸಂದರ್ಭದಲ್ಲಿ ದೀಕ್ಷಾ ಶೆಟ್ಟಿಯವರನ್ನು, ರಕ್ಷಿತ್ ಶೆಟ್ಟಿಯವರನ್ನು, ಪ್ರಿಯಾರನ್ನು, ರಾಜೇಶ್ ಅವರನ್ನು ಒಟ್ಟು ಸೇರಿಸಿ ಆಡಳಿತ ಮಂಡಳಿ ವಿಚಾರಣೆ ನಡೆಸಿತು. ಪ್ರಧಾನ ಕಚೇರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಎಂಬಿ ಈ ಅವ್ಯವಹಾರದಲ್ಲಿ ನೇರವಾಗಿ ಪಾಲುದಾರರಲ್ಲ. ಆದರೆ ಅವರ ಆಡಳಿತ ಅವಧಿಯಲ್ಲಿ ನಡೆದಂತಹ ಅವ್ಯವಹಾರ ಇದು. ಆದ್ದರಿಂದಾಗಿ ಅದರ ಜವಾಬ್ದಾರಿ ಅವರ ತಲೆ ಮೇಲೆ ಇದೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಕಾಗದ ಪತ್ರಗಳಿಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಸಿಗ್ನೇಚರ್ ಬೇಕಿದೆ. ಪ್ರತಿ ದಿನದ ವ್ಯವಹಾರದಲ್ಲಿಯೂ ಅವರ ಗಮನಕ್ಕೆ ಬರಬೇಕಿದೆ. ಯಾರದೋ ಬಂಗಾರವನ್ನು ಅಡವಿರಿಸಲಾಗಿದೆ, ಅದೇ ಬಂಗಾರವನ್ನು ಲಾಕರ್ನಿಂದ ತೆಗೆದು ಪುನಃ ಮತ್ತೊಬ್ಬರ ಹೆಸರಲ್ಲಿ ಅಡವಿರಿಸಿ ಹಣ ಪಡ್ಕೊಂಡಾಗ ಆ ಹಣ ಎಲ್ಲಿಗೆ ಹೋಗಿದೆ, ಯಾರ ಅಕೌಂಟಿಗೆ ಹೋಗಿದೆ, ಅದು ಕ್ಯಾಶ್ ಆಗಿ ಟ್ರಾನ್ಸ್ಫರ್ ಆಗಿದೆಯಾ, ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ, ಇದನ್ನೆಲ್ಲ ಗಮನಿಸಬೇಕಾದ್ದು ಅವರ ಕರ್ತವ್ಯ. ಆದ್ದರಿಂದ ರಾಜೇಶ್ ಎಂಬಿಯವರು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪ ಎಸಗಿದ್ದಾರೆ ಎನ್ನುವುದು ಮಾತ್ರ ಅವರ ಮೇಲಿರುವ ಆರೋಪ. ಯಾಕಂತ ಹೇಳಿದರೆ ಅವರು ಈ ಹಣದಲ್ಲಿ
ಪಾಲು ಪಡೆದಿರುವ ಸಾಧ್ಯತೆಗಳು ಕಡಿಮೆ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಬ್ಯಾಂಕಿನ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂಥವರು ಇಂತಹ ಚಿಲ್ಲರೆ ಕೆಲಸಗಳಿಗೆ ಕೈ ಹಾಕುವ ನಿದರ್ಶನ ಕಡಿಮೆ. ಅದರಿಂದಾಗಿ ರಾಜೇಶ್ ಎಂಬಿ ಅವರು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ ಅಂತ ಇಲ್ಲ. ಆದರೆ ತನ್ನ ಕೆಳ ಹಂತದ ಸಿಬ್ಬಂದಿಗಳು ಮಾಡಿದಂತಹ ತಪ್ಪನ್ನು ಮುಚ್ಚಿ ಹಾಕಲು ಅವರು ಪ್ರಯತ್ನ ಪಟ್ಟಿದ್ದಾರೆ ಎನ್ನುವುದಂತೂ ಸ್ಪಷ್ಟ. ಯಾಕಂತ ಹೇಳಿದರೆ ಸುಮಾರು 6 ತಿಂಗಳ ಹಿಂದೆ ಈ ಹಣ ದುರ್ಬಳಕೆ ಬೆಳಕಿಗೆ ಬಂದಿತ್ತು. ರಕ್ಷಿತ್ ಶೆಟ್ಟಿ ಅವರು ಆ ವೇಳೆಗಾಗಲೇ ಸೊಸೈಟಿಯನ್ನು ಬಿಟ್ಟು ಹೊರ ಹೋಗಿದ್ದರು. ಅವರು ಯಕ್ಷಗಾನ ಮೇಳವೊಂದರಲ್ಲಿ ಸೇರ್ಪಡೆಯಾಗಿದ್ದರು. ಆದರೆ ಅವರು ಅಧಿಕಾರದಲ್ಲಿ ಇರುವ ಸಂದರ್ಭದಲ್ಲಿ ಆದಂತಹ ಅವ್ಯವಹಾರಗಳಿಗೆ ಅವರು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಹೊಣೆ ಹಾಕ್ತಾರೆ. ಆದ್ದರಿಂದ ಈ ಹಣಕಾಸು ಹಗರಣದಲ್ಲಿ ಯಾರೆಲ್ಲ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿ ವಿಚಾರಿಸಿದಾಗ ಅದರಲ್ಲಿ ಮುಖ್ಯ ಪಾತ್ರಧಾರಿ ಬರುವುದೇ ದೀಕ್ಷಾ ಶೆಟ್ಟಿ. ಯಾಕಂದರೆ ಇಡೀ ಹಗರಣದ ಅಷ್ಟು ಹಣವನ್ನು, ಅಂದರೆ 3,22,00,000 ರೂಪಾಯಿಗಳನ್ನು ನುಂಗಿ ನೀರು ಕುಡಿದು ಜೀರ್ಣಿಸಿಕೊಂಡವರು ದೀಕ್ಷಾ ಶೆಟ್ಟಿ. ಅವರವರ ಗಂಡನಿಗಾಗಿ ಇಂತಹ ಒಂದು ಹಲಾಲ್ ಕೋರ ಥರ ಕೆಲಸ ಮಾಡಿದರೋ ಗೊತ್ತಿಲ್ಲ. ಅಂತೂ ಇಂತೂ ಅವರು ಈ ಹಣವನ್ನು ಎಗರಿಸಿದ್ದಂತೂ ಸತ್ಯ. ಆದರೆ ಈ ಎಗರಿಸಿದ ಹಣವನ್ನು ಅವರು ಒಳ್ಳೆಯ ಕಾರ್ಯಗಳಿಗಾಗಿ ಉಪಯೋಗ ಮಾಡಿಕೊಂಡಿದ್ರೆ ಒಂದು ವಿಚಾರ. ಆದರೆ ಅವರ ಹತ್ರ ಇಷ್ಟು ಹಣ ಎಗರಿಸಿದರೂ ಅವರ ಹತ್ರ ಹಣ ಇಲ್ಲ ಎನ್ನುವ ಭಾವನೆ ಮೂಡಿದೆ. ಯಾಕಂತ ಹೇಳಿದರೆ 6 ತಿಂಗಳ ಹಿಂದೆ ಈ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಸಂಸ್ಥೆಯ ಹೆಸರಿಗೆ ಕೆಟ್ಟ ಹೆಸರು ಬರುತ್ತದೆ. ಸಂಸ್ಥೆಯಲ್ಲಿ ಠೇವಣಿ ಇಟ್ಟಂತಹ ಜನರಿಗೆ ಸಂಸ್ಥೆಯ ಮೇಲೆ ಗೌರವ ಹೊರಟೋಗುತ್ತದೆ. ಒಂದು ವೇಳೆ ಠೇವಣಿಯನ್ನು ವಾಪಸ್ಸಿಗೆ ಜನ ಒತ್ತಡ ಹೇರಿದರೆ ಸೊಸೈಟಿಯೇ ಮುಳುಗುವಂಥ ಪರಿಸ್ಥಿತಿ ಬರುತ್ತದೆ. ಯಾಕಂತ ಹೇಳಿದರೆ ಸೊಸೈಟಿಯ ವ್ಯವಹಾರಗಳು ನಡೆಯುವುದೇ ಈ ರೀತಿಯಾಗಿ. ಒಬ್ಬರಿಂದ ಠೇವಣಿ ಸಂಗ್ರಹಿಸಿ ಅದನ್ನು ಯಾವುದಾದರೂ ಶ್ಯೂರಿಟಿಯ ಮೇಲೆ ಆ ಹಣವನ್ನು ಹೊರಗೆ ಬಿಡುವಂಥದ್ದು. ಸಾಲ ಕೊಟ್ಟ ಮೇಲೆ ಆ ಸಾಲ ವಸೂಲಾತಿ ಮತ್ತು ಅದರ ಬಡ್ಡಿಯ ಅನುಪಾತದಲ್ಲಿ ಸಂಘದ ಕಾರ್ಯಚಟುವಟಿಕೆಗಳು ನಡೆಯಬೇಕು. ಅದರ ಸಂಬಳ ಇತ್ಯಾದಿ ವೆಚ್ಚಗಳು ಆ ಅನುಪಾತದಲ್ಲಿ ನಡೀಬೇಕು. ಯಾಕಂದರೆ ಸಂಘದಲ್ಲಿ ಇಟ್ಟಂಥ ಠೇವಣಿಗೆ ವಾರ್ಷಿಕ 8.5% ಬಡ್ಡಿ ಕೊಡ್ತಾ ಇದ್ದರೆ ಹೊರಗೆ ಕೊಡುವಂಥ ಸಾಲಕ್ಕೆ ಸುಮಾರು 14%, 13% ಈ ರೀತಿಯಾಗಿ ಬಡ್ಡಿ ವಸೂಲಿ ಮಾಡ್ತೀವಿ. ಆ ವ್ಯತ್ಯಯದ 5% ಏನಿದೆ, 100ಕ್ಕೆ 5 ರೂಪಾಯಿ ಅಂತ ನಾವು ಏನು ಹೇಳ್ತೇವೆ, ಆ ಹಣದಲ್ಲಿ ಸಂಘದ ಆರ್ಥಿಕ ಚಟುವಟಿಕೆಗಳು ನಡೆಯಬೇಕು. ಅಂದರೆ ಕಟ್ಟಡ ಬಾಡಿಗೆಯಲ್ಲಿದ್ದರೆ ಅದರ ಬಾಡಿಗೆ, ಕರೆಂಟ್ ಬಿಲ್ಲು, ಸಿಬ್ಬಂದಿಗಳ ಸಂಬಳ, ಅವರ ಬೇರೆ ರೀತಿಯ ಎಲ್ಲ ಖರ್ಚು ವೆಚ್ಚಗಳು ಆ 5% ಬಡ್ಡಿಯಲ್ಲಿ ನಡೆಯಬೇಕು. ಒಂದು ವೇಳೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಸಂಘದ ಆರ್ಥಿಕ ಶಿಸ್ತು ನೆಲಗಟ್ಟಿ ಹೋಗ್ತದೆ. ಅದರಿಂದಾಗಿ ಸಂಘದ ಆಡಳಿತ ನಿರ್ವಹಣೆ ಮಾಡುವವರು ಅತ್ಯಂತ ಜಾಗರೂಕರಾಗಿರಬೇಕು. ವಿದ್ಯುತ್ ಗುತ್ತಿಗೆದಾರರ ಸೌಹಾರ್ದ ಸಂಘದ ಸುರತ್ಕಲ್ ಶಾಖೆಯಲ್ಲಿ ಹಲವಾರು ವರ್ಷಗಳಿಂದ ಇಂಥ ವ್ಯವಹಾರ ನಡೀತಿದೆ. ಆದರೆ ಅಲ್ಲಿ ಠೇವಣಿ ಇಟ್ಟವರಿಗೂ ಸಂಘದ ಮೇಲೆ ವಿಶ್ವಾಸ ಇತ್ತು, ಅಲ್ಲಿ ವ್ಯವಹಾರ ಮಾಡುವವರಿಗೂ ವಿಶ್ವಾಸ ಇತ್ತು, ಅಲ್ಲಿನ ಸಿಬ್ಬಂದಿಗಳ ಮೇಲೆಯೂ ವಿಶ್ವಾಸ ಇತ್ತು. ಆದ್ದರಿಂದ ಆ ಸಂಘದ ಆರ್ಥಿಕ ಚಟುವಟಿಕೆಗಳು ಪ್ರತಿ ವರ್ಷವೂ ಏರುಗತಿಯಲ್ಲಿ ಸಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿಯೇ ದೀಕ್ಷಾ ಶೆಟ್ಟಿಯಂತಹ ಸಂಘದ ಸಿಬ್ಬಂದಿ ತನ್ನ ಅನುಕೂಲಕ್ಕೆ ತಕ್ಕಾಗೆ ಸಂಘದ ಆಸ್ತಿಯನ್ನು ದುರುಪಯೋಗಪಡಿಸಿಕೊಂಡ. ಇದು ಅತ್ಯಂತ ದೊಡ್ಡ ರೀತಿಯ ಕ್ರಿಮಿನಲ್ ಅಫೆನ್ಸ್. ಆದ್ದರಿಂದ ದೀಕ್ಷಾ ಶೆಟ್ಟಿಯೇ ಇಡೀ ಕೃತ್ಯಕ್ಕೆ ಮೂಲ ಕಾರಣ. ಆದರೆ ಆಕೆ ಆರಂಭದಲ್ಲಿಯೇ ಈ ರೀತಿಯ ವ್ಯವಹಾರ ಮಾಡಿದಾಗ
ಇತರ ಸಿಬ್ಬಂದಿಗಳ ಗಮನಕ್ಕೆ ಬರಬೇಕಿತ್ತು. ಬಂದು ಅವರು ಸುಮ್ಮನೆ ಇದ್ದರೆ ಅದು ಒಂದು ರೀತಿಯ ಅಪರಾಧವೇ. ಕಳ್ಳನನ್ನು ರಕ್ಷಿಸುವುದು ಎಷ್ಟು ಅಪರಾಧವೋ ಕಳ್ಳತನವೇ ಅಷ್ಟು ಅಪರಾಧ. ಆದ್ದರಿಂದ ದೀಕ್ಷಾ ಶೆಟ್ಟಿ ಮಾಡಿದ ಅಪರಾಧಕ್ಕೆ ಇತರ 3 ಮಂದಿಯು ಅನಿವಾರ್ಯವಾಗಿ ತಲೆ ಕೊಡಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ರಕ್ಷಿತ್ ಶೆಟ್ಟಿ ಅವರು ಈ ವ್ಯವಹಾರದಲ್ಲಿ ಯಾವುದೇ ರೀತಿಯಲ್ಲಿ ಪಾಲುದಾರರಲ್ಲ. ಯಾಕಂದರೆ ಅವರು ಸಂಘವನ್ನು ಬಿಟ್ಟು 1-2 ವರ್ಷಗಳೇನೋ ಆಗಿದೆ. ಆದರೆ ಅವರು ಅಧೀಕ್ಷಕರಾಗಿದ್ದಂತಹ ಸಂದರ್ಭದಲ್ಲಿ, ಮ್ಯಾನೇಜರ್ ಆಗಿದ್ದಂತಹ ಸಂದರ್ಭದಲ್ಲಿ ಈ ಆರ್ಥಿಕ ಅವ್ಯವಹಾರ ನಡೆದಿರೋದು. ಆದ್ದರಿಂದ ಅದರ ಜವಾಬ್ದಾರಿ ಅವರ ತಲೆ ಮೇಲೆ ಇದೆ. 3,22,00,000 ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಆದಾಗ ಯಾವ್ಯಾವ ಕಾರಣದಿಂದಾಗಿ ಅದು ಎಷ್ಟು ಅವ್ಯವಹಾರ ಆಗಿದೆ ಅಂತ ಲೆಕ್ಕ ಬಂತು. 2019ರಿಂದ 23ರವರೆಗೆ ಈ ಅವ್ಯವಹಾರ ನಡೆದಿರೋದು. ಸುರತ್ಕಲ್ ಠಾಣೆಗೆ ದೂರು ನೀಡಿರುವಂತಹ ಇನ್ಚಾರ್ಜ್ CEO ಮಾಯಾ ಸುಧಾಕರ್ ಅವರು ಇದರ ಬಗ್ಗೆ ತನಿಖೆ ನಡೆಸಿದ್ದರು. ಆಡಳಿತ ಮಂಡಳಿಗೆ ವರದಿಯನ್ನು ಒಪ್ಪಿಸಿದ್ದರು. ಒಟ್ಟು 63 ಚಿನ್ನಾಭರಣಗಳ ಸಾಲವನ್ನು ದೀಕ್ಷಾ ಅವರು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಈ 63 ಚಿನ್ನಾಭರಣಗಳು ಅಂದರೆ ಬ್ಯಾಂಕಿನಲ್ಲಿ ಲಾಕರ್ನಲ್ಲಿಟ್ಟಿದ್ದ ಚಿನ್ನವನ್ನು ತೆಗೆದು ಇನ್ನೊಬ್ಬರ ಹೆಸರಿನಲ್ಲಿ ಅಡವಿರಿಸಿ ಹಣ ತೆಗೆದುಕೊಂಡಿರುವುದು. ಇದರ ಒಟ್ಟು ಮೌಲ್ಯವೇ 2,11,00,000. 7.6 kg ಚಿನ್ನ ಅಡಮಾನ ಇಡಲಾಗಿದೆ ಎನ್ನುವ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾಲ ನೀಡಲಾಗಿದೆ. ಇಷ್ಟೂ ಹಣವನ್ನು ದೀಕ್ಷಾ ಶೆಟ್ಟಿ ಅವರೇ ಪಡ್ಕೊಂಡಿದ್ದಾರೆ ಎನ್ನುವುದು ಮಾಯಾ ಸುಧಾಕರ್ ಅವರ ವರದಿ. 2024ರ ಏಪ್ರಿಲ್ 20ರವರೆಗೆ ಚಿನ್ನಾಭರಣ ಸಾಲದ ಬಡ್ಡಿಯಲ್ಲಿ 26.59 ಲಕ್ಷ ರೂಗಳನ್ನು ವಂಚಿಸಿ ದಾಖಲೆಗಳೇ ಇಲ್ಲ. ಅದನ್ನೆಲ್ಲವನ್ನು ದೀಕ್ಷಾ ಶೆಟ್ಟಿ ನಾಶಪಡಿಸಿದ್ದಾರೆ. 2023ರ ಮಾರ್ಚ್ 30ರಂದು ವಾರ್ಷಿಕ ಲೆಕ್ಕ ಪರಿಶೋಧನೆಯ ವೇಳೆಗೆ ಈ ಚಿನ್ನಾಭರಣಗಳನ್ನು ಹಾಜರುಪಡಿಸಲಾಗಿತ್ತು. ಸಾಮಾನ್ಯವಾಗಿ ಅದು ವಾರ್ಷಿಕ ಲೆಕ್ಕ ಪರಿಶೋಧನೆ. ಆಗ ಲಾಕರಲ್ಲಿ ಎಷ್ಟು ಚಿನ್ನ ಇರದೆ, ಅಡವು ಬಂದ ಚಿನ್ನಾಭರಣಗಳು ಎಷ್ಟು, ಹಣಕಾಸಿನ ವ್ಯವಹಾರ ಏನು, ಎಷ್ಟು ಸಾಲ ಇದೆ, ಎಷ್ಟು ಠೇವಣಿ ಇದೆ, ಇದರ ಬಗ್ಗೆ ಎಲ್ಲ ಲೆಕ್ಕಾಚಾರಗಳಾಗ್ತದೆ. ಆ ಲೆಕ್ಕಾಚಾರವನ್ನು ಮಾಡುವುದು ಕೇಂದ್ರ ಸಮಿತಿಯಿಂದ, ಅಂದರೆ ಹೆಡ್ ಆಫೀಸಿಂದ ಬಂದಂಥ ಅಧಿಕಾರಿಗಳು ಆ ಲೆಕ್ಕಾಚಾರವನ್ನು ಮಾಡ್ತಾರೆ. ಆಗ ಅವರ ಎದುರಿಗೆ ಈ ಲಾಕರ್ನಲ್ಲಿದ್ದ ಚಿನ್ನವನ್ನು ತಂದು ಇಡಬೇಕು. ಅವರು ಅದನ್ನು ಪ್ರತಿಯೊಂದನ್ನು ಪರಿಶೀಲಿಸ್ತದೆ, ದಾಖಲೆಯಲ್ಲಿದ್ದಷ್ಟು ಚಿನ್ನ ಅಲ್ಲಿ ಇದೆಯಾ ಇಲ್ವೋ ಅಂತೇಳಿ. ಬಹುತೇಕ ಬ್ಯಾಂಕ್ಗಳಲ್ಲಿ ಆ ಚಿನ್ನವನ್ನು ಹೊರಗೆ ಕೊಟ್ಟು ನಕಲಿ ಚಿನ್ನವನ್ನು ಇಟ್ಟ ನಿದರ್ಶನಗಳು ಇವೆ. ಬಹುತೇಕ ಸೊಸೈಟಿಗಳಲ್ಲಿ ಇದೇ ರೀತಿ ಅವ್ಯವಹಾರಗಳಾಗಿವೆ. ಆದ್ದರಿಂದಾಗಿ ಸುರತ್ಕಲ್ ಶಾಖೆಯಲ್ಲಿ ಆದದ್ದೇನು ಹೊಸ ಅವ್ಯವಹಾರ ಅಲ್ಲ. ಬೇರೆ ಬೇರೆ ಸೌಹಾರ್ದ ಸೊಸೈಟಿಗಳಲ್ಲಿ ಇಂಥ ಅವ್ಯವಹಾರ ಆಗಿದೆ. ಠೇವಣಿ ಹಣವನ್ನು ದುರುಪಯೋಗ ಆಗಿದೆ. ಇದೊಂದು ಬಯಲಿಗೆ ಬಂದಂಥ ಬರೀ ದೊಡ್ಡ ಹಗರಣ. ತನಿಖೆಯ ಹೊಣೆ ಸುರತ್ಕಲ್ ಪೊಲೀಸರಿಗಿದೆ. ಇನ್ನು ಮುಂದಕ್ಕೆ ಅದು ಸೆನ್ ಪೊಲೀಸ್ ಠಾಣೆಯ ಹೆಗಲು ಏರ್ತದೆ. ನಿರಂತರ ಸುದ್ದಿ